ಭಕ್ತರು ನಾವು ಈ ಒಂದು ದೇವಸ್ಥಾನದ ಇತಿಹಾಸವನ್ನು ನೋಡೋದಾದ್ರೆ ಇದು 7ನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಅಂತ ತಿಳಿದು ಬರ್ತದೆ. ಇನ್ನು ವಿಶೇಷ ಏನಿದೆ ಈ ದೇವಸ್ಥಾನದಲ್ಲಿ ಅಂತಂದ್ರೆ ಕಣ್ವ ಮಹರ್ಷಿಗಳ ವಾಸಸ್ಥಾನವಾಗಿತ್ತು ಇದು. ಅಂದ್ರೆ ಕಣ್ವ ಮಹರ್ಷಿಗಳು ನಿಮಗೆ ಗೊತ್ತು ಈ ಒಂದು ಸ್ಥಾನದಲ್ಲೇ ವಾಸ ಮಾಡಿರೋದು. ಇನ್ನು ವಿಶೇಷತೆ ಏನಿದೆ ಅಂತಂದ್ರೆ ಶಕುಂತಲೆಯು ವಾಸ ಮಾಡಿರ್ತಕ್ಕಂಥ ಒಂದು ಸ್ಥಳ ಹಾಗೂ ದುಷ್ಯಂತ ಮಹಾರಾಜನು ಶಕುಂತಲೆಯನ್ನು ಮದುವೆ ಆಗಿರ್ತಕ್ಕಂಥ ಸ್ಥಳ ಅಂತ ಏನ್ ಮಾಡ್ತಾರೆ ಅಂದ್ರೆ ನಮಗೆ ಇತಿಹಾಸ ಮತ್ತು ಪುರಾಣದಿಂದ ತಿಳಿದು ಬರ್ತದೆ. ಅಷ್ಟೇ ಅಲ್ಲದೆ ದುಷ್ಯಂತ ಮತ್ತು ಶಕುಂತಲೆಯ ಮಗನಾದ ಭರತ ಚಕ್ರವರ್ತಿಯು ಜನ್ಮ ಮಾಡಿದ ಸ್ಥಳ ಅಂತ ಏನ್ ಮಾಡ್ತಾರೆ ನಮಗೆ ಪುರಾಣಗಳಿಂದ ತಿಳಿದು ಬರ್ತಂದ್ರೆ ಆ ಭರತ ಚಕ್ರವರ್ತಿಯಿಂದನೇ ನಮ್ಮ ದೇಶಕ್ಕೆ ಏನಂತಂದ್ರೆ ಭಾರತ ದೇಶ ಅಂತೇಳಿ ನಮಗೆ ಹೆಸರು ಬಂದಿರೋದು. ಅಷ್ಟೇ ಅಲ್ಲದೆ ಪಾಂಡವರು ವನವಾಸಕ್ಕೆ ಹೋಗಬೇಕಾದರೆ ಈ ಸ್ಥಳದಲ್ಲಿ ತಂಗಿದ್ದರು ಅಂತಕ್ಕಂಥದ್ದು ಏನಾಗ್ತದೆ ನಮಗೆ ಇತಿಹಾಸದಿಂದ ತಿಳಿದು ಬರ್ತದೆ. ಬನ್ನಿ ಭಗವದ್ಭಕ್ತರೇ, ನಾವು ಬಹಳ ಪುರಾತನವಾಗಿರ್ತಕ್ಕಂಥ ಕಂಸ ಶಿವನ ದರ್ಶನವನ್ನು ಮಾಡೋಣ. ಬನ್ನಿ ಭಕ್ತರೇ. ಭಗವದ್ಭಕ್ತರೇ, 7ನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಅಂದ್ರೆ ಸರಿಸುಮಾರು 1250ರಿಂದ 1300 ವರ್ಷಗಳ ಹಿಂದೆ ನಿರ್ಮಾಣವಾಗಿರ್ತಕ್ಕಂಥ ಕಂಸ ಶಿವನ ಒಂದು ದರ್ಶನವನ್ನು ನೀವೇನ್ ಮಾಡ್ಬೋದು ಅಂತಂದ್ರೆ ದರ್ಶನ ಸಂದರ್ಶನ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡ್ಬೋದು. ಈ ಶಿವನ ದರ್ಶನವನ್ನು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಈ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕೊಟ್ಟಿರ್ತಕ್ಕಂಥ ಬೆಲ್ ಐಕನ್ ಅನ್ನು ಒತ್ತೋದ್ರ ಮುಖಾಂತರ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ಏನಾಗ್ತಾ ನಿಮಗೆ ಸಿಗುತ್ತದೆ. ನೋಡಿ ಭಗವದ್ಭಕ್ತರು ನೀವೇನ್ ಮಾಡ್ಬೋದು ಅಂತಂದ್ರೆ 7ನೇ ಶತಮಾನದಲ್ಲಿ ನಿರ್ಮಾಣವಾದಂಥ ಪುರಾತನವಾಗಿರ್ತಕ್ಕಂಥ ಕಂಸ ಶಿವನ ಒಂದು ದರ್ಶನವನ್ನು ನೀವು ಮಾಡಬಹುದು. ಒಂದು ಶಿವನ ವಾಸ್ತುಶಿಲ್ಪ ನೋಡೋದಾದ್ರೆ ಬೆಳಗಿನ ಸೂರ್ಯನ ಕಿರಣಗಳು ನೇರವಾಗಿ ಏನಾಗುತ್ತಂದ್ರೆ ಈ ಕಂಸ ಶಿವನ ಮೇಲೆ ಏನಾಗುತ್ತೆ ಅಂದ್ರೆ ಗೋಚರಿಸ್ತವೆ ಅಂತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ಇಲ್ಲಿ ನಮ್ಗೆ ತಿಳಿದು ಬಂದಿರತಕ್ಕಂಥ ವಿಚಾರ. ಬಹಳ ಅದ್ಭುತವಾಗಿರ್ತಕ್ಕಂಥ ಪುರಾತನವಾಗಿರ್ತಕ್ಕಂಥ ಒಂದು ದೇವಸ್ಥಾನ. ಈ ಶಿವನ ಹಿಂದುಗಡೆ ಏನಿದೆ ಅಂತಂದ್ರೆ ಗಣಪತಿ, ಶಿವಪಾರ್ವತಿ ಹಾಗೂ ಶಿವನ ಮಗಳ ಒಂದು ಮೂರ್ತಿ ಏನಾಗುತ್ತೆ ನಮಗೆ ಬಹಳ ವಿಶೇಷವಾಗಿ ನೋಡಲು ಸಿಗುತ್ತದೆ. ನೋಡ್ಬೋದು ನಿಮ್ಮಲ್ಲಿ